ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 18 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,728.16, 281 ಪಿಟಿಎಸ್, 0.36% ಕುಸಿದಿದೆ. ಅತಿ ಹೆಚ್ಚು ಲಾಭ. ಟಾಟಾ ಸ್ಟೀಲ್ 1.36% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಎಚ್ಸಿಎಲ್ ಟೆಕ್ 2.57% ಕುಸಿದಿದೆ. ನಿಫ್ಟಿ 50 ಇಂದು 24,287.65, 0.32% ಆಗಿದೆ. -0.32% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಭೌಗೋಳಿಕ ರಾಜಕೀಯ ಆತಂಕಗಳ ನಡುವೆ ಕುಸಿದ ಭಾರತೀಯ ಷೇರು ಮಾರುಕಟ್ಟೆ. ನಿನ್ನೆ ಸೆನ್ಸೆಕ್ಸ್ -0.36% ಕುಸಿದು 77,728.16ಕ್ಕೆ ಮುಕ್ತಾಯಗೊಂಡರೆ, ನಿಫ್ಟಿ 50 0.32% ಕುಸಿದು 24,287.65ಕ್ಕೆ ತಲುಪಿತು. ಮಧ್ಯಪ್ರಾಚ್ಯದ ಉದ್ವಿಗ್ನತೆಯ ನಡುವೆ ನಿಫ್ಟಿ 50 ಸತತ 5ನೇ ದಿನವೂ ಕುಸಿತ ಕಂಡಿದೆ. ಸುರಕ್ಷಿತ ಹೂಡಿಕೆಯ ಬೇಡಿಕೆಯಿಂದ ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,467 ಮತ್ತು 60 ಸೆಂಟ್ಗೆ ಏರಿಕೆ. ಚಿನ್ನದ ಬೆಲೆ ನಿನ್ನೆ ಪ್ರತಿ ಟ್ರಾಯ್ ಔನ್ಸ್ಗೆ 0.31% ಏರಿಕೆಯಾಗಿ $4,467 ಮತ್ತು 60 ಸೆಂಟ್ಗೆ ಕೊನೆಗೊಂಡಿತು. ದುರ್ಬಲ ಯುಎಸ್ ಡಾಲರ್ ಮತ್ತು ಬಡ್ಡಿದರ ಹೆಚ್ಚಳದ ನಿರೀಕ್ಷೆಗಳು ಕಡಿಮೆಯಾದ ಹಿನ್ನೆಲೆಯಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗಿದೆ. ಜಾಗತಿಕ ಉದ್ವಿಗ್ನತೆಯ ನಡುವೆ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $85 ಮತ್ತು 3 ಸೆಂಟ್ಗೆ ಏರಿಕೆ. ಕಚ್ಚಾ ತೈಲ ಬೆಲೆ ನಿನ್ನೆ ಪ್ರತಿ ಬ್ಯಾರೆಲ್ಗೆ 3.39% ಗಮನಾರ್ಹ ಏರಿಕೆಯಾಗಿ $85 ಮತ್ತು 3 ಸೆಂಟ್ಗೆ ಕೊನೆಗೊಂಡಿತು. ತೈಲ ಬೆಲೆಗಳ ಏರಿಕೆಯು ಜಾಗತಿಕ ಷೇರು ಮಾರುಕಟ್ಟೆಗಳ ಮೇಲೆ ಒತ್ತಡ ಹೇರಿದೆ. ಯುಪಿಐ ಬೆಳವಣಿಗೆಯನ್ನು ಉಳಿಸಿಕೊಳ್ಳಲು ಮರ್ಚೆಂಟ್ ಶುಲ್ಕ ವಿಧಿಸುವ ಸಾಧ್ಯತೆ. ಭಾರತದ ಯುಪಿಐ ವಹಿವಾಟು ಮೌಲ್ಯವು ಜಿಡಿಪಿಯ 70% ಸಮನಾಗಿ ಬೆಳೆದಿದೆ. ಆದರೆ ಈ ಡಿಜಿಟಲ್ ಪಾವತಿ ವ್ಯವಸ್ಥೆಯು ಶೀಘ್ರದಲ್ಲೇ ಮರ್ಚೆಂಟ್ ಶುಲ್ಕವನ್ನು ಎದುರಿಸಲಿದ್ದು, ವೆಚ್ಚವನ್ನು ಯಾರು ಭರಿಸುತ್ತಾರೆ ಎಂಬ ಪ್ರಶ್ನೆ ಮೂಡಿಸಿದೆ. ಪೇಟಿಎಂನ 4.98% ಷೇರುಗಳನ್ನು ಮಾರಾಟ ಮಾಡಲು ವಿಜಯ್ ಶೇಖರ್ ಶರ್ಮಾ ನಿರ್ಧಾರ. ವಿಜಯ್ ಶೇಖರ್ ಶರ್ಮಾ ನಿಯಂತ್ರಣದ ರೆಸಿಲಿಯೆಂಟ್ ಸಂಸ್ಥೆಯು ಪೇಟಿಎಂನಲ್ಲಿನ 4.98% ಷೇರುಗಳನ್ನು ಮಾರಾಟ ಮಾಡಲು ಯೋಜಿಸುತ್ತಿದೆ. ಈ ಮಾರಾಟದಿಂದ ಬರುವ ಹಣವು 2023ರ ಒಪ್ಪಂದದಂತೆ ಆಂಟ್ಫಿನ್ಗೆ ಹೋಗಲಿದೆ. ಜುಲೈನಲ್ಲಿ ಭಾರತದ ಒಟ್ಟಾರೆ ನಿರುದ್ಯೋಗ ದರ ಕುಸಿತ. ಗ್ರಾಮೀಣ ಭಾಗದಲ್ಲಿ ಸುಧಾರಣೆ. ಪಿಎಲ್ಎಫ್ಎಸ್ ಅಂಕಿಅಂಶಗಳ ಪ್ರಕಾರ, ಗ್ರಾಮೀಣ ಭಾಗದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಿದ್ದರಿಂದ ಜುಲೈನಲ್ಲಿ ಭಾರತದ ಒಟ್ಟಾರೆ ನಿರುದ್ಯೋಗ ದರ ಕುಸಿದಿದೆ. ಆದರೆ ಇದೇ ಅವಧಿಯಲ್ಲಿ ನಗರ ಪ್ರದೇಶಗಳಲ್ಲಿ ನಿರುದ್ಯೋಗ ಪ್ರಮಾಣ ಹೆಚ್ಚಾಗಿದೆ. ನಿನ್ನೆ ಬೆಳ್ಳಿ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $65 ಮತ್ತು 82 ಸೆಂಟ್ಗೆ ಏರಿಕೆ. ಬೆಳ್ಳಿ ಬೆಲೆ ನಿನ್ನೆ ಪ್ರತಿ ಟ್ರಾಯ್ ಔನ್ಸ್ಗೆ 0.20% ಏರಿಕೆಯಾಗಿ $65 ಮತ್ತು 82 ಸೆಂಟ್ಗೆ ಕೊನೆಗೊಂಡಿತು. ಮಾರುಕಟ್ಟೆಯ ಅನಿಶ್ಚಿತತೆಯ ನಡುವೆ ಬೆಳ್ಳಿಯು ಚಿನ್ನದ ಹಾದಿಯನ್ನೇ ಅನುಸರಿಸಿದೆ. ಇರಾನ್ ಜೊತೆ ಒಪ್ಪಂದಕ್ಕೆ ಟ್ರಂಪ್ ಆತುರ ತೋರದ ಹಿನ್ನೆಲೆ ಶಾಂತಿ ಮಾತುಕತೆ ಮಂದಗತಿ. ಅಮೆರಿಕ ಮತ್ತು ಇರಾನ್ ನಡುವಿನ ರಾಜತಾಂತ್ರಿಕ ಒಪ್ಪಂದದ ನಿರೀಕ್ಷೆಗಳು ಇತ್ತೀಚೆಗೆ ಮಂದಗತಿಯಲ್ಲಿವೆ. ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಒಪ್ಪಂದಕ್ಕೆ ಯಾವುದೇ ಆತುರ ತೋರಿಸುತ್ತಿಲ್ಲ ಎಂದು ವರದಿಯಾಗಿದೆ. ಹಾಲಿವುಡ್ ಟ್ರೇಡ್ ಗ್ರೂಪ್ ಜೊತೆ ಈ ಹಕ್ಕುಸ್ವಾಮ್ಯ ಒಪ್ಪಂದಕ್ಕೆ ಸಹಿ ಹಾಕಿದ ಬೈಟ್ಡ್ಯಾನ್ಸ್. ಚೀನಾದ ಬೈಟ್ಡ್ಯಾನ್ಸ್ ಸಂಸ್ಥೆಯು ಹಾಲಿವುಡ್ ಟ್ರೇಡ್ ಗ್ರೂಪ್ ಜೊತೆ ಈ ಹಕ್ಕುಸ್ವಾಮ್ಯ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಒಪ್ಪಂದವು ಕಂಪನಿಯ ಸೀಡಾನ್ಸ್ ವಿಡಿಯೋ ಮತ್ತು ಸೀಡ್ರೀಮ್ ಇಮೇಜ್ ಜನರೇಷನ್ ಪರಿಕರಗಳನ್ನು ಒಳಗೊಂಡಿದೆ. ಯುಎಸ್ಡಿ ಐಎನ್ಆರ್ ದರ 95.59ಕ್ಕೆ ಏರಿಕೆಯಾಗುವುದರೊಂದಿಗೆ ಕುಸಿದ ರೂಪಾಯಿ ಮೌಲ್ಯ. ಯುಎಸ್ಡಿ ಐಎನ್ಆರ್ ವಿನಿಮಯ ದರವು ನಿನ್ನೆ 0.19% ಏರಿಕೆಯಾಗಿ 95.59ಕ್ಕೆ ಕೊನೆಗೊಂಡಿತು. ಜಾಗತಿಕ ಹಣದುಬ್ಬರ ಆತಂಕಗಳು ಮತ್ತು ಕರೆನ್ಸಿ ಏರಿಳಿತಗಳು ಉದಯೋನ್ಮುಖ ಮಾರುಕಟ್ಟೆಗಳ ಮೇಲೆ ಪರಿಣಾಮ ಬೀರುತ್ತಿವೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,467 ಮತ್ತು 60 ಸೆಂಟ್, 0.31% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,37,302 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.31% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,453 ಮತ್ತು 70 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ.
ಬೆಳ್ಳಿ $65 ಮತ್ತು 82 ಸೆಂಟ್ 0.20% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ ₹2023 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.20% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $65 ಮತ್ತು 69 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $85 ಮತ್ತು 3 ಸೆಂಟ್ 3.39% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 3.39% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $82 ಮತ್ತು 24 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 59 ಸೆಂಟ್ 0.19%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.19% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 42 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2906. ಬೆಂಗಳೂರು $944 ಮತ್ತು 50 ಪೈಸಾ, $2821. ಹೈದರಾಬಾದ್ $994, $2985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.